ಸ್ವಾಮಿಗಳಿಗೆ ಏನ್ ಹೇಳ್ಬೇಕು ಅದನ್ನೇ ಹೇಳ್ಬೇಕು. ಕೇಳಿಸ್ಕೋತಾ ಇದ್ದೀನಿ ತಿಲೋತ್ತಮ. ನೀವು ನೋಡಿದ್ರೆ ಏನಂತಿದ್ರೋ ಏನೋ. ಆ ಜೀವನ್ಗೆ ಗಾಯತ್ರಿ ಅಕ್ಕನ್ ಬಗ್ಗೆ ಗೊತ್ತಿದೆ ಅಂತ ಇಷ್ಟು ದಿನ ಸುಮ್ನೆ ನಾವು ಭಯ ಪಡ್ತಾ ಇದ್ವಿ. ಯಾವಾಗ ಬಂದು ವಿಶಾಲ್ ನಯನಿಗೆ ಸತ್ಯ ಹೇಳ್ಬಿಡ್ತಾನೋ ಅಂತ ಹೆದರ್ಕೋತಾ ಇದ್ವಿ. ಆದ್ರೆ ಅವನಿಗೂ ಅದು ಗೊತ್ತಿಲ್ಲ ಅಂತ ಅರ್ಥ ಆಯ್ತು ಸ್ವಾಮಿ. ಅವನಿಗೆ ಯಾಕೆ ಗೊತ್ತಿಲ್ಲ? ಗೊತ್ತು. ಅಯ್ಯೋ ಸ್ವಾಮಿ, ನಡೆದಿದ್ದನ್ನೆಲ್ಲ ನಿಮ್ಗೆ ಸ್ಟ್ರೇಟ್ ಆಗಿ ಹೇಳೋರ್ಗು ನಿಮ್ಗೆಲ್ಲ ಅರ್ಥ ಆಗಲ್ಲ. ಜೀವನ ಸಾಯಿಸೋಣ ಅಂತ ಹಾವ್ನ ಅವನ್ ಮೇಲ್ ಬಿಸಾಕಿದ್ರೆ ಅದು ಹಾರ ಆಗಿ ಅವನ್ ಮೇಲ್ ಬಿತ್ತು. ಅದು ವಿಶಾಲಾಕ್ಷಿ ಮಾಡಿದ್ ಮಾಯಾ ವಿದ್ಯೆ ಅಂತ, ಅವಳಿದ್ರೆ ಯಾವ ಕೆಲ್ಸನೂ ಮಾಡಕ್ ಬಿಡಲ್ಲ ಅಂತ ಆ ಹುಡುಗಿನ ಸೈಡ್ ಲೈನ್ ಮಾಡ್ಬಿಟ್ವಿ. ಸೈಡ್ಗಲ್ಲ, ಮೇಲಕ್ಕೆ. ಸರಿ ಬಿಡೋ, ಸ್ವಲ್ಪ ಹೇಳಿದ್ರೆ ಸಾಕು, ಸ್ವಾಮಿಗಳಿಗೆ ಎಲ್ಲ ಅರ್ಥ ಆಗ್ಬಿಡುತ್ತೆ. ಇನ್ನು ಜೀವನ ಹಿಡ್ಕೊಂಡು ನೈನಿ ಏನಾದ್ರೂ ಸತ್ಯ ಬಾಯ್ ಬಿಡ್ಸಕ್ ನೋಡಿದ್ರೆ ಅವನ್ ಎಲ್ಲಿ ಹೇಳ್ಬಿಡ್ತಾನೋ. ಅವ್ನ್ ಹೇಳಾದ್ಮೇಲೆ ಗಾಯತ್ರಿ ದೊಡ್ಡಮ್ಮನ್ ಬಗ್ಗೆ ಎಲ್ಲಾ ತಿಳ್ಕೊಂಡು ನಮ್ ಸಾವ್ ಯಾವಾಗ ಬರುತ್ತೋ ಅಂತ ನಾವು ಟೆನ್ಷನ್ ಮಾಡ್ಕೋತಾ ಇದ್ರೆ ಏಯ್, ನಿನ್ಗೆ ಹೇಗೋ ನಗು ಬರುತ್ತೆ. ಬರಲ್ವಾ ಮಾಮ್? ಆ ಜೀವ ನೋಡಿದ್ರೆ ಹೋಗಿ ಹೋಗಿ ಶಾಸ್ತ್ರಿಗಳ ಮೊಮ್ಮಗಳು ಗಾಯತ್ರಿನ ನಮ್ ದೊಡ್ಡಮ್ಮ ಅಂತ ತೋರಿಸ್ದ. ಸಾಕ್ ನಿಲ್ಸು. ಅಖಂಡ ಸ್ವಾಮಿ, ನೀವೇ ಹೇಳಿ, ಆ ದತ್ತು ಗಾಯತ್ರಿನೇ ಗಾಯತ್ರಿ ಅಕ್ಕನ? ಅದ್ ಹೇಗಾಗತ್ತೆ ಮಾಮ್? ನೀವು ಕೂಡ ಭ್ರಮೇಲಿದ್ದೀರಾ? ನಿನಗ್ ಗೊತ್ತಿಲ್ಲ ಕಣೋ. 1 ಅಥವಾ 2 ಸಲ ಕ್ರಾಸ್ ಚೆಕ್ ಮಾಡಿದ್ರೇನೆ ನನ್ನ ಆಯಸ್ಸು ಜಾಸ್ತಿ ಆಗೋದು. ನೀವ್ ಹೇಳಿ ಸ್ವಾಮಿ. ಜೀವ ತೋರಿಸಿದ ಮಗು ಆ ಗಾಯತ್ರಿ ದೇವಿ ಅಲ್ಲ. ಅಲ್ವಾ? ನಾನು ಹೇಳಿಲ್ವಾ? ಇಷ್ಟು ದಿನ ನೀವ್ ಹೇಳಿದ್ರಿ ಅಂತ ಆ ಮಗುನ್ ಕೂಡ ತರತರವಾಗಿ ಪರೀಕ್ಷೆ ಮಾಡಿ ನಾವು ಸೋತ್ ಹೋದ್ವಿ. ಅವತ್ತು ಹಾಲಲ್ಲಿ ವಿಷ ಬೆರೆಸಿದ್ವಲ್ಲ, ಅದು ನೈನಿಗೆ ಗೊತ್ತಾದಾಗ್ಲೇ ನಾವು ಡಿಸೈಡ್ ಮಾಡ್ಬೇಕಿತ್ತು ಮಾಮ್. ಸ್ವಂತ ಮಗಳಾಗಿದ್ರೆ ಅದೆಲ್ಲ ಅವಳು ಗೊತ್ತಾಗ್ತಿರ್ಲಿಲ್ಲ ಅಲ್ವಾ? ಅಲ್ಲ ಅಂದ್ರೆ ಇನ್ನೂ ಒಳ್ಳೇದೆ. ಇಲ್ದೆ ಹೋದ್ರೆ ಮನೆಯಲ್ಲೇ ಮೃತ್ಯು ದೇವತೆನ ಇಟ್ಕೊಂಡು ಎಷ್ಟ್ ದಿನ ಅಂತ ಬದುಕ್ತೀವಿ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯನ ನೀವು ಗಮನಿಸ್ಬೇಕು ತಿಲೋತ್ತಮ. ಹೇಳಿ ಸ್ವಾಮಿ. ಜೀವ ತಾನೆತ್ಕೊಂಡು ಹೋದ ಗಾಯತ್ರಿ ದೇವಿನ ತೋರಿಸ್ಲಿಲ್ಲ. ಅದ್ ನಮಗೂ ಗೊತ್ತು ಸ್ವಾಮಿ. ಇದ್ರಲ್ಲಿ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಿದೆ ಹೇಳಿ? ಮತ್ತೆ ಎಲ್ಲಿದ್ದಾಳೆ ಅಂತ ಹೇಳ್ತೀರಾ ಸ್ವಾಮಿ? ಜೀವಂಗೆ ಗೊತ್ತಿಲ್ಲ ಅಂದ್ಮೇಲೆ ಈ ಅಪ್ಪಂಗೆ ಏನ್ ಗೊತ್ತಿರುತ್ತೆ? ಬನ್ನಿ ಮಾಮ್, ನೀವು. ಬರ್ತೀನಿ ಸ್ವಾಮಿ, ಬನ್ನಿ ಹೋಗೋಣ. ಮೂರ್ಖರು ಸತ್ಯನ ತಿಳ್ಕೊಳ್ಳೋ ಅಷ್ಟರಲ್ಲಿ ತಪ್ಪು ಮಾಡಿಬಿಡ್ತಾರೆ. ನೈನಿ, ನೀನ್ ಊಟ ಮಾಡಲ್ಲ? ಸುಮ್ಮಿ, ನೀನ್ ಗಂಟ್ಲು ತನಕ ತಿಂದಿದ್ಯಾ ಅಂತ ಎಲ್ರಿಗೂ ಗೊತ್ತೇ. ತೇಗ್ ಬಂದ್ರೆ ಕೂಡ ತಪ್ಪು ನಂಗೆ ಮಾತಾಡ್ತೀರಲ್ಲ ನೀವು. ನೈನಿ, ನೀನೊಬ್ಳೇ ತಿಂದೇ ಇರೋದು. ನನಗೆ ಹಸಿವಿಲ್ಲ ಅಕ್ಕ. ಮಕ್ಳಿಗೆ ಈಗ ಎದೆ ಹಾಲು ಕೊಡೋದು ನಿಲ್ಸಿದ್ರಿಂದ 1 ಹೊತ್ತು ತಿಂದೇ ಇದ್ರೂ ಏನೂ ಆಗಲ್ಲ. ನೀವ್ ತಿಂದ್ರಿ ತಾನೆ ನಿಮ್ ಹೊಟ್ಟೆ ಬಿರಿಯೋ ಹಾಗೆ? ನಿನ್ ದೃಷ್ಟಿ ಬಿದ್ದೇನೆ, ಸರಿಯಾಗಿ ಕರಗ್ತಾ ಇಲ್ಲ. ನೈನಿ, ಹಸುವಾಗಿಲ್ಲ ಅಂತ ಸುಳ್ಳು ಹೇಳಿದ್ರೆ ಹೇಗೆ? ಹೋಗಿ 2 ತುತ್ತು ತಿನ್ಕೊಂಡ್ ಬಾ. ಯಜಮಾನ್ರು ಊಟ ಮಾಡಿದ್ರ? ನನ್ ಬಲ್ವಂತಕ್ಕೆ ವಿಶಾಲ್ ತಿನ್ನಮ್ಮ, ನೀನೇ ತಿಂದಿಲ್ಲ. ತಿನ್ನಕ್ ಮನ್ಸಿಲ್ವೇನೋ, ಆದ್ರೆ ತಿಂದ್ರೂ ಕೂಡ ಇವತ್ತು ಮೈಗ್ ಹತ್ತಲ್ಲ ಅನ್ಸುತ್ತೆ. ನಿನಗೇಗೆ ಗೊತ್ತು? ನೀವ್ ನಮ್ಮ ಅಕ್ಕನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ಗುಡಿಗೆ ಹೋದ್ರೆ ಜೀವ ಗಾಯತ್ರಿ ಹತ್ರ ಇರೋ ಜಾಗದ ಬಗ್ಗೆ ಹೇಳ್ತಾನೆ ಅನ್ಕೊಂಡ್ರೆ
ಡ್ರೈವರ್ ಆಗಿ ಕೆಲ್ಸ ಮಾಡ್ತಿರೋ ಆ ಜೀವ ಹೋಗಿ ಹೋಗಿ ನಮ್ಮ ಅಕ್ಕ ನೀವು ದತ್ತು ತಗೊಂಡಿರೋ ಅರ್ಚಕ್ರ ಮೊಮ್ಮಗಳು ಗಾಯತ್ರಿನೇ ತೋರಿಸ್ತಾ ಅಂತ ಹೇಳಿದ್ರೆ ನಾಗೂ ಬರಲ್ವಾ? ಸಾಕ್ ಬಾಯ್ ಮುಚ್ಚ. ನೀನ್ ಹೀಗೆ ನಗ್ತಾ ಇದ್ರೆ ನನಗ್ ಪಿತ್ತ ನೆತ್ತಿಗೇರಿ ನಿನ್ ಹಲ್ಲು ಉದುರ್ಸಿನ ಅಷ್ಟೇ ಇವಾಗ. ನಮ್ಮಲ್ ಕೂಡ ಕೆಲವರು ಮೇಲ್ನೋಟಕ್ ನಗ್ದೇ ಇದ್ರು ಮನ್ಸಲ್ಲೇ ನಗ್ತಾ ಇದ್ದಾರೆ ಕಣು. ಅಂತ ಖುಷಿ ನಮ್ಗೇನಿಲ್ಲ ಬಿಡಿ. ಆ ಥರ ಸ್ಯಾಡಿಸ್ಟ್ ಇಲ್ಲಿ ಯಾರಿದ್ದಾರೆ ಅಂತ ನಮಗ್ ಗೊತ್ತುತ್ತೆ. ಸುಮ್ನೆ ರೇ, ಬಾಯ್ ತಪ್ಪ ಮಾತಾಡಿದ್ರೆ ಗಲಾಟೆ ಆಗೋಗುತ್ತೆ. ಇದ್ರಲ್ಲಿ ಜಗಳ ಮಾಡೋವಂಥದ್ದೇನಿಲ್ಲ ಅತ್ತೆ. ವಿಷಯನ್ ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇನೆ. ಒಂದ್ ವೇಳೆ ಜೀವ ನಿಜನೇ ಹೇಳಿದಿದ್ರೆ ಇಷ್ಟೊತ್ತಿಗೆ ಸತ್ತೋಗ್ಬೇಕಿತ್ತು. ಶವನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ತಗೊಂಡು ಹೋಗ್ತಾ ಇದ್ರು. ನೈನಿ ಜೈಲ್ಗೆ ಹೋಗ್ತಾ ಇದ್ಲು. ಮಕ್ಳನ್ನ ಯಾರು ಸಾಕಾಗ್ದಿರಾ ಹಾಸ್ಟೆಲ್ಗೆ ಸೇರಿಸ್ಬೇಕಾಗಿತ್ತು. ವಲ್ಲಭ, ನಾನಿನ್ನೂ ಬದುಕೇ ಇದ್ದೀನಿ. ಯಜಮಾನ್ರೆ, ಯಾಕೆ ಹಾಕಿ ಮಾತಾಡಿದ್ರಿ? ಇಲ್ಲದೆ ಹೋದ್ರೆ ಏನೇನಿ, ಏನು ನಡೀದೇ ಹೋದ್ರು ಅವ್ರಿಗವ್ರೆ ಏನೋ ದೊಡ್ಡದಾಗಿ ನಡೆದಿರೋ ಹಾಗೆ ಮಾತಾಡ್ತಾ ಇದ್ದಾರೆ. ಅಮ್ಮನ ಬಗ್ಗೆ ಗೊತ್ತಾಗದೇ ಇರೋದ್ರಿಂದ ನಿನಗೆ ನಷ್ಟ ಆಗಿದೆ ಹೊರತು ಬೇರೆ ಯಾರಿಗೂ ನಷ್ಟ ಆಗ್ಲಿಲ್ವಲ್ಲ? ನಷ್ಟ ನಯನಿಗ್ ಮಾತ್ರ ಆಗಿರೋದಾ ವಿಶಾಲ್? ಯಾಕೆ ನಿನಗ್ ಬೇಜಾರಿಲ್ವಾ? ದತ್ತು ಪುತ್ರಿ ಗಾಯತ್ರಿನೇ ಅವ್ರ ಅಮ್ಮ ಅಂತ ಅನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇದ್ದಾನೇನೋ ಮಾಮ್. ಅಂದ್ರೆ ಅನ್ಕೋತಾನೆ. ನಿಮ್ಗೇನ್ರಿ ನೋವು? ನನ್ಗೇನ್ ನೋವು? ಎಲ್ಲಿ ನೋಯ್ತಿದೆ ಅಂತ ನೀವೇ ಹೇಳ್ಬೇಕು. ಕೆಲವ್ರಿಗೆ ಕತ್ತೆ ಅಷ್ಟು ವಯಸ್ಸಾಗಿದ್ರು ಎಳೆ ಮಕ್ಕಳ ತರ ಅದ್ ಯಾಕೆ ಆಡ್ತಿರ್ತಾರೋ ಅಂತ ನನಗಂತೂ ಅರ್ಥನೇ ಆಗಲ್ಲ. ನನ್ನ ನಂದ್ಯಾಕ? ನಿನ್ ಹೆಸರು ಹೇಳಿಲ್ವಲ್ಲ? ಹ? ಅಂದ್ರೆ ನಮ್ಗೆ ಅಂದಿರ್ತಾಳೆ. ಯಾರು ಅಪಾರ್ಥ ಮಾಡ್ಕೋಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗಾಯತ್ರಿ ಅಮ್ಮವರು ಇವತ್ತೂ ಬರಲಿಲ್ಲ. ನಾಳೆ ಬರ್ಬೋದೇನೋ ಅನ್ನೋ ನಂಬಿಕೆನಲ್ಲಿದ್ದೀನಿ. ಆದರೆ ನಮ್ಮ ಗಾಯತ್ರಿ ಪುಟ್ಟಿನ ಮಾತ್ರ ಈ ವಿಷಯಕ್ಕೆ ನೀವು ಎಳಿಬೇಡಿ. ನಿನ್ ದೊಡ್ಡ ಮಗಳು ಯಾವಾಗ ಈ ಮನೆಗೆ ಬರ್ತಾಳೋ ಆಗ 3 ಜನ ಹೆಣ್ಮಕ್ಳು ಇರ್ತಾರೆ ನಿನ್ಗೆ. ನೋಡ್ಕೋ ನೈನಿ. ತಾಯಿ ನೋಡ್ಕೊಳ್ಳಿಲ್ಲ ಅಂದ್ರೆ ಮುದ್ಕೆ ನೀನ್ ನೋಡ್ಕೋತೇನೆ. ಈಗಲೇ ನನ್ನ ಮುದುಕಿ ಮಾಡ್ಬಿಟ್ರ ನೀವು? ನನ್ಗಿನ್ನ 50 ಆಗಿಲ್ಲ. ಏ ಮಾತ್ನ 3 ವರ್ಷದಿಂದ ಹೇಳ್ತಾನೆ ಇದೆಯಾ? ನೈನಮ್ಮ ನಿಂಗೆ ಚಿಕ್ಕಮ್ಮ ಅಂದ್ಮೇಲೆ ಮಕ್ಳೇನಂತಾರೆ? ಅಜ್ಜಿ. ಏ ಛೀ, ನಾನ್ ಅಜ್ಜಿ ಅಂದ್ರೆ ಏನೇ? ಅಜ್ಜಿ ಅಂತಲ್ದೆ ನಿಮ್ಮನ್ನೇನು ಅಕ್ಕ ಅಂತ ಕರೆಯಕ್ಕಾಗುತ್ತಾ ಆಂಟಿ? ಇಲ್ಲಿ ಯಾರಿಗೂ ಏನು ವಯಸ್ಸಾಗಿಲ್ಲ. ಕಾಲ ಬದಲಾಗಿದೆ. ಮಕ್ಕಳು ಕೂಡ ದೊಡ್ಡೋರ್ನ ಹೆಸರಿಡ್ದೆ ಕರಿತಾ ಇದ್ದಾರೆ. ಅಂತ ಕಲ್ಚರ್ನ ನಾವೇ ತಗೊಂಬಂದು ಮಕ್ಕಳನ್ನ ಹಾಳು ಮಾಡ್ತಾ ಇದೀವಿ ಮಾಮ್. ಅಬ್ಬಾ, ಈಗ ಈ ವಯಸ್ಸಿನ ಬಗ್ಗೆ ಗಲಾಟೆ ಯಾಕೆ ವೇಶ್? ಅಕ್ಕ, ನೀನ್ ತಿಂದೇ ಇದ್ರೂ ಪರವಾಗಿಲ್ಲ, ಆದ್ರೆ ನಿನ್ ಮಗ್ಳ ಗಾಯತ್ರಿಗೆ ದೃಷ್ಟಿ ತೆಗಿ. ಯಾಕೆ? ಏನಾಯ್ತು ಸುಮನ? ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಕ್ಕ. ಗೊತ್ತು ಗುರಿ ಇಲ್ದಿರೋ ಅಂತ ಮಗುಗೆ ಸ್ವಲ್ಪದ್ರಲ್ಲೇ ಒಳ್ಳೆ ಭವಿಷ್ಯ ಇದೆ ಅಂತ ಅನ್ಕೊಂಡ್ವಿ. ಜೀವ ಹೇಳ್ದ ಹಾಗೆ ಆ ಮಗುನ ನೀವ್ ದೊಡ್ಡತೆ ಅಂತ ಅನ್ಕೊಂಡು ಎದೆಗ್ ಅಪ್ಕೊಂಡು ಅದನ್ ಮುದ್ದಾಡಿ ಪಟ್ಟಾಭಿಷೇಕ ಮಾಡ್ಬಿಡ್ತೀರೇನೋ ಅಂತ ಈ ಚರ್ಚೆ ಎಲ್ಲ ಆಯ್ತಲ್ಲ, ಅದಕ್ಕೆ. ನೋಡಿ ಸುಮನ, ಅಮ್ಮಂಗೆ ಯಾವಾಗ ಬರಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಒಂದು ವೇಳೆ ಅವ್ರು ನಮಗೆ ತಡವಾಗಿ ಸಿಕ್ಕಿದ್ರು ಏನೂ ತೊಂದರೆ ಇಲ್ಲ. ಒಂದು ವರ್ಷ ಆಯ್ತು, ಬರಲೇ ಇಲ್ಲ. ಇನ್ನೂ 1 ವರ್ಷ ಆದ್ಮೇಲೆ ಇದೇ ಮಾತನ್ನ ಹೇಳ್ತಾ ಇರಬೇಡಿ.
ಅಷ್ಟಕ್ಕೂ ನಿಮಗಾಗೋ ಪ್ರಾಬ್ಲಮ್ ಏನು ಹೇಳ್ತೀರಾ ಪ್ಲೀಸ್ ಕಣ್ರಿ. ಗಾಯತ್ರಿ ಇನ್ ಬರಲ್ಲ ಅಂತಾನೆ ಅನ್ಕೊಳ್ಳೋಣ. ಅಕ್ಕ ತಮಾಷೆಗೂ ಹಾಗೆಲ್ಲ ಹೇಳ್ಬೇಡ. 1 ನಿಮಿಷ ಇರು ನೈನಿ, ಇವ್ರಗಳ ಮನ್ಸಲ್ಲಿ ಏನಿದೆ ಅಂತ ನಾವು ತಿಳ್ಕೊಬೇಕಲ್ವಾ. ಆಲ್ರೆಡಿ ಗಾಯತ್ರಿ ಅನ್ನೋ ಹೆಸರಲ್ಲಿ ಶಾಸ್ತ್ರಿ ಅವ್ರ ಮೊಮ್ಮಗಳು ನಮ್ಮನೇಲೇ ಇರೋದ್ರಿಂದ ಇಷ್ಟು ಬೇಗ ಅಲ್ಲಿಗೆ ಹೋಗಿ ನಾನು ಮಾಡುವಂಥದ್ದೇನೂ ಇಲ್ವೇನೋ ಅನ್ಕೊಂಡು ದೊಡ್ಡತ್ತೆ ಇಲ್ಲಿ ಬಂದಿಲ್ವೇನೋ. ನೀನ್ ಸುಮ್ನೆ ತಮಾಷೆ ಮಾಡ್ಬೇಡ ಹಾಸಿನಿ. ತಂದೆ ತಾಯಿನ ನೋಡ್ಬೇಕು ಅಂತ ಮಗುಗೆ ಮಕ್ಕಳನ್ನ ಮಡ್ಲಿಗೆ ಹಾಕೋಬೇಕು ಅನ್ನೋದು ಇವ್ರಿಗಿರಲ್ವಾ? ನೀನೇ ಹೇಳು. ಗಾಯತ್ರಮ್ಮ ಏನಾದ್ರೂ ಬಂದ್ಬಿಟ್ರೆ ಯಾರಿಗೆ ಸಂತೋಷ ಆಗುತ್ತೋ ಗೊತ್ತಿಲ್ಲ, ನಿಮ್ಗಂತೂ ದುಃಖನೇ. ಅದ್ಯಾಕೆ? ನಿಮ್ಮ ಮನ್ಸಲ್ಲಿರೋ ಮಾತನ್ನ ನಾನು ಹೇಳೋದು ಸರಿಯಲ್ಲ, ಆದ್ರೆ ಇದೇ ಸತ್ಯ ಅಲ್ವಾ? ನೀನು ಹಾಗಂದ್ರೆ ಅಕ್ಕ ಏನೋ ಮಾಡಿದಾಳೆ ಅಂತ ಅನುಮಾನ ಬರತ್ತ ಅಷ್ಟೇ. ಮಾವ, ಟಾಪಿಕ್ ಡೈವರ್ಟ್ ಆಗ್ತದೆ. ಅತ್ತೆ, ಕರ್ಕೊಂಡೋಗಿ ಇವ್ರನ್ನ. ನಡೀರಿ. ನಡಿ. ನೀವ್ ಟಿಪ್ ಟಾಪ್ ಆಗಿ ರೆಡಿ ಆದ್ರೆ ಸಾಲದು, ಮಗು ಬಗ್ಗೆನೂ ಯೋಚನೆ ಮಾಡ್ಬೇಕು. ಯಾವ ಮಗು? ಉಲ್ಲುಚಿ ವಿಷಯ ಬಿಟ್ಟು ನಿಮ್ ಹತ್ರ ಗಾಯತ್ರಿ ಗಾನವಿ ಬಗ್ಗೆ ಮಾತಾಡ್ತೀನಾ? ಏನ್ ಮಾಡ್ಬೇಕು ಅಂತ್ಯಾ? ಇನ್ 10 ದಿನದಲ್ಲಿ ಹಬ್ಬ ಬರತ್ತೆ, ಹೊಸ ಬಟ್ಟೆ ತಗೋಬೇಕು. ನನಗ್ ನೀವ್ ಸೀರೆ ತಂದು ಕೊಡದೇ ಇದ್ರು ಪರವಾಗಿಲ್ಲ, ಮಗುಗ್ 2 ಹೊಸ ಬಟ್ಟೆ ತಂದು ಕೊಟ್ರೆ ಸಾಕು. ನಿನ್ನ ಹತ್ರನೇ ದುಡ್ಡಿಲ್ಲ, ನನ್ನ ಹತ್ರ ಇರೋ ದುಡ್ಡನ್ನು ಹಾಳು ಮಾಡಬೇಕು ಅಂತ ಅನ್ಕೋಬೇಡ. 10,000 ಖರ್ಚು ಮಾಡಕ್ಕಾಗಲ್ವಾ? ಗಾನವಿ ಗಾಯತ್ರಿ ಹಾಕೊಳ್ಳೋ ಬಟ್ಟೆಗಳು ಅವ್ರಿಗೀಗ ಚಿಕ್ಕದಾಗ್ತಿವೆ, ಅವುಗಳನ್ನ ಉಲುಚಿಗೆ ಹಾಕಿದ್ರಾಯ್ತು. ಚಿಚಿ, ಯೂಸ್ ಮಾಡಿರೋದ್ನ ಹಾಕ್ಬೇಕಾ? ಒಗ್ದು ಇಸ್ತ್ರಿ ಮಾಡಿಟ್ಟಿದ್ದಾರೆ. ನಾನ್ ಹೇಳಿದ್ದು ಅವರಿಬ್ರು ಹಾಕೊಂಡಿರೋ ಬಟ್ಟೆನ ನನ್ ಮಗ್ಳಗ್ ಹಾಕ್ಬೇಕಾ? ಪ್ರಾಬ್ಲಮ್ ಏನೋ? ಬೇರೆಯವ್ರದ್ದು ನಮ್ಗೆ ಯಾಕೆ? ಓಹೋಹೋ, ಏನಮ್ಮ ಇನ್ನೊಂದ್ಸಲ ಹೇಳು. ಇನ್ನೊಬ್ರು ವಸ್ತು ನಮ್ಗೆ ಯಾಕ? ಒಪ್ಪೋ ಅಂತ ಮಾತೆ. ಹಾಗಿದ್ಮೇಲೆ ನೈನಿ ಅದಕ್ಕೆ ಅವ್ರ ಆಸ್ತಿ ಅಲ್ಲ, ನಮ್ಗೆ ಯಾಕೆ? ಬಟ್ಟೆಗೂ ದುಡ್ಡಿನ ಕಂತೆಗೂ ವ್ಯತ್ಯಾಸ ಇಲ್ವಾ? ಇದೆ. ಮೊದಲು ಬಟ್ಟೆ ಹಾಕಿದ್ರೆ ಮಾತ್ರ ನಾವು ನೋಟಿನ ಕಂತೆನ ಜೋಬಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗೋದು. ಮರ್ಯಾದೆ ಉಳಿಸೋದು ಆಸ್ತಿ ಅಲ್ಲ ಕಣೆ, ನಡವಳಿಕೆ ಅನ್ನೋದನ್ನ ಅರ್ಥ ಮಾಡ್ಕೊ. ನಾನು ನಮ್ಮ ಅಕ್ಕ ಮತ್ತೆ ಅವಳ ಗಂಡನ ಹೆಸರಲ್ಲಿರೋ ಪ್ರಾಪರ್ಟಿ ಕಂಪ್ನಿನೇನ್ ಕೇಳ್ತಿಲ್ಲ. ಅನಾಥ ಮಗು ಗಾಯತ್ರಿ ಹೆಸರಲ್ಲಿ ಬರ್ದಿರೋ ಆಸ್ತಿ ಕೊಡಕ್ ಹೇಳಿದ್ದು. ಇನ್ನೊಂದ್ಸಲ ಅನಾಥೆ ಅಂದೆ ಅಂದ್ರೆ ನಿನ್ ಹಲ್ಲುದ್ರಾಗ ಬಾರಿಸ್ಬೇಕಾಗತ್ತೆ. ನಿಮಗ್ ಮೂಗಿನ ಮೇಲೆ ಕೋಪ ಇರೋದ್ರಿಂದ ನಾನ್ ಏನ್ ಹೇಳಿದ್ರು ಅದ್ರ ಬಗ್ಗೆ ಯೋಚಿಸದೆ ಮಾತಾಡ್ತೀರಾ. ಹಬ್ಬ ಬಂದ್ರೆ ಅವ್ರ ಮಕ್ಳಿಗೆ ಏನೆಲ್ಲ ಕೊಡಿಸ್ತಾರ ಗೊತ್ತಾ? ಯಾರಾದ್ರೂ ನೋಡಿದ್ರೆ ಗಾಯತ್ರಿ ಸ್ವಂತ ಮಗಳು ಅನ್ಕೋತಾರೆ. ವಿಶಾಲ್ ಬರೋ ನೈನಿ ಅತ್ಗೆ ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ತಾರೆ. ನನ್ ಮಗ್ಳನ್ನ ಹಾಗೆ ನೋಡಲ್ವಲ್ಲ. ನೀನ್ ಸರಿಯಾಗಿ ನೋಡಲ್ವಲ್ಲ. ಏನು? ಇದೆಲ್ಲಿಂದ ಬಂತು? ನನಗೆ ಕೊಟ್ಟ ತಕ್ಷಣ ನೀನ್ ನೋಡ್ತೀಯ ಅಂತ ಇದನ್ನ ವಾರ್ಡ್ರೋಬಲ್ಲಿ ಇಟ್ಟಿದೆ. ದುಡ್ಡಿನ ವಾಸನೆ ಬಿಟ್ಟು ನಿನಗೆ ಬಟ್ಟೆಗಳ ವಾಸನೆ ಗೊತ್ತಾಗಲ್ಲ ಅನ್ಸುತ್ತೆ. ಉಲುಚಿಗೆ ತಗೊಂಡ್ ಬಂದ್ರಾ? ಮಗುಗೆ ಮಾತ್ರ ಅಲ್ಲ, ತಾಯಿಗೂ ಕೂಡ. ನೀನು ಹೊಸ ಸೀರೆ ಉಟ್ಕೊಳ್ಳಿಲ್ಲ ಅಂದ್ರೆ ಬಾಡೋಗಿರೋ ಹೂ ಥರ ಕಾಣಿಸ್ತೀಯ ಅಂತ ನಿನಗೆ 2 ಸೀರೆ, ಮಗುಗೆ 3 ಜೊತೆ ಬಟ್ಟೆ ತಂದಿದ್ದಾರೆ. ಬೇಕಾಗಿಲ್ಲ. ಒಬ್ರು ಭಿಕ್ಷೆನ ನಾನು ತಗೊಳ್ಳೋದಿಲ್ಲ. ಕೊಬ್ಬು ಕಣ ನಿಂಗೆ. ಯೂಸ್ ಮಾಡಿರೋ ಬಟ್ಟೆನೇ ಬೇಡ ಅಂತ ಅಂದ್ಮೇಲೆ ಅವ್ರ ದಯೆ ತೋರಿಸಿ ತಗೊಂಡ್ ಬಂದಿರೋ ಹೊಸ ಬಟ್ಟೆನ ನಾನ್ ತಗೋತೀನಿ ಅನ್ಕೊಂಡ್ರಾ? ನೀನ್ ಉಟ್ಕೊಳ್ಳಿಲ್ಲ ಅಂದ್ರೆ ನಿನ್ ಕರ್ಮ ಅನ್ಕೋತಾರೆ. ಕಡೆ ಪಕ್ಷ ಹೊಸ ಬಟ್ಟೆನ ಆ ಮಗುಗಾದ್ರೂ ಹಾಕು. ಹಬ್ಬಕ್ಕಿನ್ನು ತುಂಬಾ ಟೈಮ್ ಇದೆ ಬಿಡಿ. ಇವಾಗ ನೋಡಿದ್ರೆ ಹಬ್ಬ ಬರ್ತಾ ಇದೆ ಅಂತ ಗಲಾಟೆ ಮಾಡ್ತಿದ್ದೆಲ್ಲ. ನಿಮ್ ರಿಯಾಕ್ಷನ್ ನೋಡೋದಿಕ್ಕೆ ತಂದು ಕೊಟ್ಟಿದ್ದೀನಿ ಕೂಡ. ಅದನ್ನ ಬಿಸಾಕ್ಬೇಡ, ಆಮೇಲೆ ನಿಂಗೆ ಲಾಸು. ನಮಸ್ಕಾರ ಗುರುಗಳೇ. ಓಂ ಮಾತ್ರೇ ನಮಃ.
ಅಮ್ಮ ಕಾಣಿಸ್ತಾ ಇಲ್ಲ ಅಂತ ಮನ್ಸಲ್ಲಿ ಬೇಜಾರಿಲ್ಲಲ್ಲ? ಆ ತಾಯಿ ಯಾವಾಗ ಬರ್ಬೇಕು ಅಂತಿದ್ದಾಳೋ ಅದು ಅವಳ ಇಚ್ಛೆ ಅಲ್ವಾ ಗುರುಗಳೇ? ಬರೋಲ್ಲ ಅಂತ ನಂಬ್ಕೊಂಡಿರೋ ಮೂರ್ಖರಿಗೆ ಮುಂದೆ ನಡೆಯೋ ಪರಿಣಾಮ ಏನು ಅಂತ ಗೊತ್ತಾಗಲ್ಲ ಡಮ್ಮಕ್ಕ. ಏ ಡಮಕ, ಗುರುಗಳು ಬಂದಿದ್ದಾರೆ ಅಂತ ಹೇಳಕ್ಕೇನೆ ಆಯ್ತು ನಿಂಗೆ? ಮಾತಾಡ್ತಾ ಮಾತಾಡ್ತಾ ಮರ್ತೋಗಿರ್ಬೇಕು. ಏನಾದ್ರೂ ಆಗ್ಲಿ ಡಮ್ಮಕ್ಕ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾಳೆ. ಮುಖ್ಯವಾದ ವಿಷಯ ಮಾತಾಡೋದ್ ಬಿಟ್ಟು ಏನೇನೋ ಮಾತಾಡ್ತಿದ್ಯಲ್ಲ ಹಾಸಿನಿ. ಏನ್ ಮಾತಾಡ್ಬೇಕು? ಗುಡಿಲಿ ಒಬ್ರಲ್ಲ ಒಟ್ಟೊಟ್ಗೆ ಇಬ್ರು ಸಾಯ್ತಾರೆ ಅಂತ ಹೇಳಿದ ಗುರುಗಳ ಮಾತು ಸುಳ್ಳಾಗಿದೆ ಅಂತ. ಇಷ್ಟು ದಿನ ಸತ್ಯ ಗೊತ್ತಿದೆ ಅನ್ಕೊಂಡಿರೋ ಜೀವನ್ ಕೂಡ ನಿಜವಾದ ಸತ್ಯ ಗೊತ್ತಿಲ್ಲ ಅಂತ. ಒಳ್ಳೇದೇ ಅಲ್ವಾ ಮಾಮ್? ಇದರಲ್ಲಿ ಒಳ್ಳೇದೇನಿದೆ ವಿಶಾಲ್? ಯಾರಿಗೂ ತೊಂದರೆ ಆಗ್ಲಿಲ್ಲ ಅಂದ್ರೆ ಖುಷಿ ಪಡ್ಬೇಕು ಅಲ್ವಾ? ಅದ್ ಸರಿ ವಿಶಾಲ್ ಬಾವಾ, ನಿಮ್ ಸ್ವಂತ ಮಗ್ಳು ಎಲ್ಲಿ ಅಂತ ಕೇಳಿದಿಕ್ಕೆ ದತ್ತು ತಗೊಂಡಿರೋ ಗಾಯತ್ರಿ ಪುಟ್ಟಿ ಕಡೆ ತೋರಿಸಿದ್ದು ಜೀವನ್ಗೆ ಏನನ್ಬೇಕು? ಮೆಚ್ಕೋಬೇಕು. ಯಾಕದ್ಕೆ ಸುಳ್ಳು ಹೇಳಿದಕ್ಕ? ಆಹಾ, ಇವಾಗ ಏನ್ ಹೇಳ್ಬೇಕಪ್ಪ? ನಾನು ಹೇಳ್ತೀನಕ್ಕ. ಜೀವ ಅಣ್ಣನ ಪ್ರಾಣ ಹೋಗ್ತಿರೋದು ಅವನಿಗೆ ನಿಜ ಗೊತ್ತಿದೆ ಅನ್ನೋ ಭ್ರಮೇಲಿ ಕೆಲವರು ಅವನನ್ನ ಹೆದರ್ಸಿದ್ದಕ್ಕೆ. ಏನಪ್ಪ ಯಾಕೋ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತದೆ. ಒಟ್ನಲ್ಲಿ ಗುರುಗಳೇ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಿದ್ದೀರಾ ಅಷ್ಟೇ ತಾನೇ? ಮತ್ತೆ ಯಾಕೆ ಹಾಗಂತ ಇದ್ದೀರಾ? ಅಷ್ಟೇ ಅಲ್ವಾ ವೇಶ್, ಗಾಯತ್ರಿ ಅತ್ತಿಗೆ ಎಲ್ಲಿದ್ದಾರೆ ಅನ್ನೋದು ಗೊತ್ತು ಅಂತ ಇಷ್ಟು ದಿನ ಆ ಜೀವ ಬಿಲ್ಡಪ್ ಕೊಡ್ತಾ ಇದ್ದ. ಹೋಗಿ ಹೋಗಿ ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳನ್ನೇ ನಿನ್ನ ಮಗಳು ಅಂತ ಹೇಳಿ ಮೋಸ ಮಾಡ್ತಾ. ನನ್ನ ಅನುಮಾನ ಏನು ಅಂದ್ರೆ ಶಾಸ್ತ್ರಿಗಳು ಮತ್ತೆ ಜೀವ ಇಬ್ರು ಸೇರ್ಕೊಂಡು ಮಗು ಹೆಸರಲ್ಲಿರೋ ಆಸ್ತಿನ ಹಂಚ್ಕೋಬೇಕು ಅನ್ಕೊಂಡ್ರೇನೋ. ಏಯ್, ನಿನ್ ತಲೆ ಎಲ್ಲ ಆಸ್ತಿ ಸುತ್ತನೇ ತಿರುಗ್ತಾ ಇದೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಸುಮ್ಮನೆ ಏನೋ ಮಾತಾಡ್ಬೇಡ. ಏಯ್, ಸುಮನ ಹೇಳಿದ್ರಲ್ಲಿ ತಪ್ಪೇನಿದೆ? ಜೀವನ್ಗೆ ಒಂದು ಡ್ರಿಂಕ್ಸ್ ಬಾಟ್ಲ್ ಕೊಟ್ರೆ ಪಾರ್ಟಿ ಬದಲಾಯಿಸ್ತಾನೆ. ಅಂಥದ್ರಲ್ಲಿ ಅವನು ಒಂದು ದಿನಕ್ಕಾಗುವಷ್ಟು ದಕ್ಷಿಣೆನ ಅವನ ಕೈಗೆ ಕೊಟ್ರೆ ಏನ್ ಹೇಳಿದ್ರು ಕೇಳ್ತಾನೆ. ಮನುಷ್ಯರ ಮೇಲೆ ನಿನಗಿರೋ ಗೌರವಕ್ಕೆ ನಂಬಿಕೆಗೆ ಎಷ್ಟು ಮೆಚ್ಚಿದ್ರು ಸಾಲದು ತಿಲೋತ್ತಮ್ಮ. ನೀವು ವ್ಯಂಗ್ಯದಲ್ಲೇ ಹೇಳ್ತಾ ಇದ್ದೀರಾ ಅಂತ ಚೆನ್ನಾಗಿ ಅರ್ಥ ಆಯ್ತು ಗುರುಗಳೇ. ಒಳ್ಳೇದು ಆಯ್ತು. ನಾನೀಗೊಂದು ಪ್ರಶ್ನೆ ಕೇಳಬಹುದಾ? ಅದೇನ್ ಕೇಳಿ. ದೇವಸ್ಥಾನಕ್ಕೆ ಬಂದ ವಿಶಾಲಾಕ್ಷಿ ಏನಾದ್ಲು ಅಂತ? ಕೇಳಿದ್ರೆ ಮುಖ ಮುಖ ನೋಡ್ತಿದ್ದೀರಲ್ಲ ಅತ್ತೆ. ಅಯ್ಯೋ, ನಮ್ಮನ್ ಕೇಳಿದ್ರೆ ನಾವೇನ್ ಹೇಳಕ್ಕಾಗುತ್ತೆ? ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ ನೀವೇ ನಿರ್ಧಾರ ಮಾಡಿದ ಮೇಲೆ ವಿಶಾಲಾಕ್ಷಿ ಏನಾದ್ಲು ಅಂತ ನೀವೇ ಒಂದು ನಿರ್ಧಾರಕ್ಕೆ ಬರ್ಬೋದಲ್ಲ. ಡಮ್ಮೋ ಡಮ್ಮ, ಎಲ್ಲಿದ್ದಾಳೆ ನಮ್ಮಮ್ಮ? ಏನೋ ಯಾರು ಗೊತ್ತು. ಗುಡಿಲ್ ಸಿಕ್ಕಿದ್ ವಿಶಾಲಾಕ್ಷಿ ಹಾಗೆಲ್ಲ ಹೇಳ್ದೆ ಕೇಳ್ದೆ ಹೋಗೋಳಲ್ಲ. ಮಾಯೆ ಮಾಡೋ ಆ ಹುಡುಗಿ ಮಾಯ ಆಗ್ಬಿಟ್ಲೋ ಏನೋ? ಮಾಯ ಆದ್ಲಾ ಇಲ್ಲ ಮಾಯ ಮಾಡಿದ್ರಾ? ಇಲ್ಲ ಇಲ್ಲ, ನೀನೇ ಏನೋ ಮಾಡಿರೋ ಹಾಗೆ ಯಾಕೆ ಟೆನ್ಷನ್ ಮಾಡ್ಕೊತಿದ್ಯಾವಲ್ವಾ? ಅಯ್ಯ, ಆ ಹುಡುಗಿಗೆ ನಾವೇನ್ ಮಾಡಿದೀವಿ? ಆದ್ರೂ ಗುರುಗಳು ಹೇಳ್ತಿರೋದು ನೀವೆಲ್ಲ ನಮ್ನ ಒಂಥರ ನೋಡ್ತಿರೋದು ನನ್ಗಿಷ್ಟ ಆಗ್ತಿಲ್ಲ. ಏನೋ ಗುರುಗಳು ಹೇಳಿದ ಹಾಗೆ ಏನ್ ಅಪಾಯ ಆಗಿದೆಯೋ ಏನೋ, ಯಾರು ಗೊತ್ತು. ಅತ್ತೆ, ದಯವಿಟ್ಟು ನೀವು ಹೀಗೆಲ್ಲ ಮಾತಾಡಬೇಡಿ. ಆಗ್ಲೇ ನೋಡಿದ್ರೆ ಯಾರಿಗೂ ಏನೂ ಆಗಿಲ್ಲ ಅನ್ನೋ ಹಾಗೆ ಗುರುಗಳ್ಗೆ ಅವಮಾನ ಆಗೋ ಹಾಗೆ ಮಾತಾಡಿದ್ರು.
ಮತ್ ಇವಾಗ ನೋಡಿದ್ರೆ ಏನಾದ್ರೂ ಆಗಿರ್ಬೋದೇನೋ ಅಂತ ವಿರುದ್ಧವಾಗಿ ಮಾತಾಡ್ತಿದ್ದೀರಲ್ಲ ಯಾಕೆ?